ಇದು ನೋಡಿ ಗಾಂಧಾರಿ ಮೆಣಸು. ಇದು ತುಂಬ ಖಾರ ಇರುತ್ತೆ, ತುಂಬ ಹೆಲ್ತಿಗೂ ಒಳ್ಳೆಯದು. ಲಂಬಸ್ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಆಪಲ್ ಗಿಡ ನೋಡಿ. ಇದರಲ್ಲಿ ತೋಟ ಇದೆ. ಇದು ಸಂಪಿಗೆ ಮರ. ಇಲ್ಲಿ ನೋಡಿ ಇದು ಗೇರು ಬೀಜ, ಕ್ಯಾಶು. ಇದು ನೋಡಿ ಚಿಕ್ಕ ಕ್ಯಾಶು, ಗೇರು ಬೀಜ. ಇದರೊಳಗಡೆ ಗೋಡಂಬಿ ಇರೋದು ನೋಡಿ. ಇದರೊಳಗಡೆ ಇದು ಅದರ ಹಣ್ಣು. ಅದು ಇವಾಗ ಎಳತ್ತದು. ಇದು ಎಳತ್ತು. ಇದು ಮರ ನೋಡಿ. ಇದು ನೋಡಿ ಗೇರು ಹಣ್ಣು. ಇದನ್ನು ತಿನ್ಬೋದು. ಕೆಳಗಡೆ ಅದರಲ್ಲಿ ಕ್ಯಾಶು ನಟ್ಟು, ಗೋಡಂಬಿ ಇರುತ್ತೆ. ಇದು ನೋಡಿ ಮರ ನೋಡಿ ನೋಡಿ, ಇಲ್ಲೆಲ್ಲ ಬಿದ್ದಿದೆ. ಇದನ್ನು ಈ ಬೀಜವನ್ನು ಒಣಗಿಸಿ ಅಂಗಡಿಗೆ ಕೊಟ್ಟರೆ ದುಡ್ಡು ಸಿಗುತ್ತೆ. ಕಿಲಕ್ಕೆ 140 ನೋಡಿ. ಹಲಸಿನ ಹಣ್ಣಿದೆ, ಎಲ್ಲ ಇದೆ. ಇದು ಅಡಿಕೆ ತೋಟ ನೋಡಿ. ನಮ್ದು ಅಡಿಕೆ ತೋಟ. ಇವರೆಲ್ಲ ಕೆಲಸದವರು. ಕುಕ್ಕ ಹಲಸಿನ ಹಣ್ಣು. ಇದಕ್ಕೆಲ್ಲ ಬೇಕಿಂಗ್ ನಾವು ಮಾಡ್ತೀವಿ. ಕೊಕ್ಕೋ ಪೌಡರ್ ಅದು ಇದರಲ್ಲೇ ಮಾಡೋದು. ಇದರೊಳಗಡೆ ಬೀಜ ಇರುತ್ತೆ, ವೈಟ್ ಕಲರ್. ಆ ವೈಟನ್ನು ತೆಗೆದ್ಮೇಲೆ ಒಳಗಡೆ ಸ್ವಲ್ಪ ಬ್ರೌನ್ ಕಲರ್ ರೆಡ್ ಥರ ಇರುತ್ತೆ. ಅದು ಕಹಿ ಇರುತ್ತೆ. ಅದೇ ಕೋಕೋ ಮಾಡೋಕ್ಕೆ ಯೂಸ್ ಮಾಡೋದು. ನೋಡಿ ಎಷ್ಟಿದೆ. ಐನೊಂಜಿ ಕಾಯ ಆಗ್ತಾ ಇಲ್ಲ. ಇದು ಹಿಂಗೆ ಹೊಡೆದು ಅಂದರೆ ತಿನ್ನೋಕ್ಕಾಗುತ್ತೆ. ತೆಂಗಿನಕಾಯಿಲ್ಲ. ಇದು ಪೆಪ್ಪರ್, ಹೆಂಚಿನ ಕಾಳು ಮೆಣಸಿನ ಬಳ್ಳಿ. ಈ ಥರ ನಾವು ಅಡಿಕೆ ತೋಟಕ್ಕೆ ಇದ್ದಲ್ಲಿ ಇಲ್ಲಾಂದ್ರೆ ಅಡಿಕೆ ಮರಕ್ಕೆ ಬಿಡ್ತೀವಿ. ಇದರಲ್ಲಿ ಕರಿಮೆಣಸು ಆಗುತ್ತೆ. ನದಿಕ್ಕೆ ಕೊಕ್ಕ ಅದಕ್ಕೆ ಕೊಕ್ಕ ಕೊಕ್ಕೋ ವೈಟ್ ಇದಲ್ವಾ, ಇದರ ಒಳಗಡೆ ಬೀಜ ಇರುತ್ತೆ. ಇದನ್ನು ತಿನ್ನಕ್ಕೆ ಚೆನ್ನಾಗಾಗುತ್ತೆ. ಬೀಜ ಇದು ನೋಡಿ, ನಾನು ತಿಂತೀನಿ. ಸ್ವೀಟ್ ಇರುತ್ತೆ. ನೋಡಿ ಇದೇ ಕೋಕೋ ಬೀಜ. ಇದು ಕಹಿ ಇರುತ್ತೆ. ಇದರದ್ದೇ ಪೌಡರ್ ಮಾಡೋದು. ಇದನ್ನು ನೋಡಿ ಪೌಡ್ರ್ ಮಾಡ್ತಾರೆ. ಕಹಿ ಇರುತ್ತೆ. ಇದನ್ನು ಸೇಲ್ ಮಾಡೋದು. ಆದರೆ ನಾವೆಲ್ಲ ತಿಂತೀವಿ, ಇದನ್ನು ಸೇಲ್ ಮಾಡಲ್ಲ. ತುಂಬ ಕೋಕೋ ಮಾಡಿದ್ರೆ ಸೇಲ್ ಮಾಡ್ತಾರೆ. ಇದು ನೋಡಿ ಕೆರೆ. ಮುಂಚೆಲ್ಲ ಇದೇ ನೀರನ್ನು ಕುಡಿಯೋದು. ಇಲ್ಲಿಂದ ತಗೊಂಡೋಗಿ ಕೊಡಪಾನದಲ್ಲಿ ತಂಬಿಗೆಲ್ಲ ತಗೊಂಡೋಗೋದು. ತಂಬಿಗೆಲ್ಲ ತಗೊಂಡೋಗೋದು. ಇವಾಗೆಲ್ಲ ಪೈಪಲ್ಲಿ. ಆ ಕಡೆ ಟನಲ್, ಆ ಕಡೆ ಹೋಗ್ಬೋದು ಬೇರೆಯವ್ರ ಮನೆಗೆ. ಅದರಿಂದ ನೀರು ಹೊರದು. ಅಡಿಕೆ ತೋಟ ಇದು ಈ ಥರ ಉದ್ದ ಹೋಗುತ್ತೆ. ಅಡಿಕೆ ಮರ ಮುಂಚೆದೆಲ್ಲ ಓಲ್ಡು, ಇವಾಗೆಲ್ಲ ಚಿಕ್ಕದ್ರಲ್ಲೇ ಅಡಿಕೆ ಆಗುತ್ತೆ. ಇದು ಊರಿದ್ದು ತಳಿ. ಇದು ತುಂಬ ಹಳೆಯದು ಅಡಿಕೆ ಮರ, ಮಂಗಳ ಅಂತ. ಇದಕ್ಕೆ ಹತ್ತು ಬಿಟ್ಟು ತೆಗೆಯೋದು ಅಡಿಕೆ. ಇದು ಕಾಟು ಕುಕ್ ಅಂತ ಹೇಳ್ತೀವಿ ನಾವು. ತುಂಬ ಚೆನ್ನಾಗಿರುತ್ತೆ. ಚಂದ್ರಪುಳಿ ಅಂತ ಮಾಡ್ತೀವಿ. ಅದು ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲಕ್ಕೆಲ್ಲ. ಇದು ಸಂಪಿಗೆ ಮರ, ತುಂಬ ಹೂವಾಗಿದೆ. ಇದು ಚಟ್ನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು.
ಇದು ಅಡಿಕೆದು ಎಂತ ಗಿಡ ಅದರದ್ದು ಎಲೆ ಅಡಿಕೆದು ಎಲೆ. ಇದನ್ನು ಈ ಬಟ್ಟಲು ತಟ್ಟೆ ಮಾಡಕ್ಕೆ ಯೂಸ್ ಮಾಡ್ತಾರೆ. ಹಾಳೆ ತಟ್ಟೆಲ್ಲ, ಹಾಳೆ ತಟ್ಟೆ ಎಲ್ಲ ಅದರದ್ದು ಸೋದು ಅಂತ ಹೇಳ್ತೀವಿ ನಾವು. ಸಣ್ಣದಿರುವಾಗ ಆಟ ಆಡ್ತಿದ್ವಿ. ಇದನ್ನು ಎಳ್ಕೊಂಡು ಹೋಗೋದು, ಇದರಲ್ಲಿ ಕುತ್ಕೊಳ್ಳೋದು, ಇಲ್ಲಿ ಎಳಿಯೋದು. ಉಂಡೆ ಕರ್ದೀಪ ಅಂದ್ರೆ ಅಂದರೆ ನಾವು ತೋಟದ ಮಧ್ಯದಲ್ಲಿ ಇನ್ನೊಬ್ಬರ ಮನೆಗೆ ಹೋಗ್ತಾ ಇದ್ದೀವಿ, ಅತ್ತೆ ಮನೆಗೆ. ಇದು ನಮ್ಮನೆ. ನೋಡಿ ಇದು ಅದು ಬೇರೆಯವರ ತೋಟ, ಇದು ನಮ್ಮದು. ಆ ಥರ ಇಲ್ಲಿ ಬೇಲಿ ಈ ಥರ ಹಾಕೋದು ನೋಡಿ. ಬರೀ ಒಂದು ದಾಸವಾಳ ಗಿಡ ಈ ಥರ ಸಾಲಾಗಿ ನೆಟ್ಟಿರ್ತಾರೆ. ಈ ಕಡೆಯಿಂದ ಒಬ್ಬರಿಗೆ, ಆ ಕಡೆಯಿಂದ ಒಬ್ಬರ ಜಾಗ ಅಂತ. ಕಂಪೌಂಡ್ ಆ ಥರ ಎಲ್ಲ ಇರುತ್ತಲ್ಲ. ಇದು ಲೆಮನ್ ನಿಂಬೆ ಗಿಡ. ಇದರಲ್ಲಿ ಇವಾಗ ಏನಿಲ್ಲ. ಇದು ಬಾವಿ ನೋಡಿ. ಈ ಥರ ಈ ಥರ ನೀರನ್ನು ಕೊಡಪಾನದಲ್ಲಿ ಎಳೆಯೋದು. ಒಂಜಿ ಕಾರ್ತಿರ್ತೀರಿ ಬುಡು ಮೆಲ್ಲ ಅಂಚಿ ಬುಡು ಏ ಆಯ್ನ ತೂವಣ್ಣಿ ಓಲೆ ಬಿಡು ಬಾ ಪೂಜಿ ಏನು ತೊಜ್ಜೋದು ಬಲ್ಲ ಮೆಲ್ಲ ಮಗ ಆಯ್ನ ತೂವಣ್ಣಿ ಐ ಸ್ವಿಮ್ಮಿಂಗ್ ಕಲ್ತೊಂದಿಲ್ಲ, ಐ ಸ್ವಿಮ್ಮಿಂಗ್ ಕಲ್ತೊಂದಿಲ್ಲ ಎಗ್ ಒಯ್ಪುಲೆ ಒಯ್ಪುಲೆ ಈರು ತೋಜಿ ಬರುತ್ತಾ ಇನ್ನಪಲ್ ಪರಂಗಿ ಹಣ್ಣಿದು ಗಿಡ, ಪರಂಗಿ ಹಣ್ಣಾಗಿದೆ. ಬಾ 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 ಇದು ಕ್ಯೂಟ್ ಉಂಡದ ಬಾ ಕೈ ಪ್ರಮಿತ ಅಲ್ಪ ತೆಂಗಿನಕಾಯಿ ಸುಲಿಯೋದು ಹಿಂಗೆ ಹೊಡಿಬೇಕು. ಹಿಂಗೆ ಮಾಡಿದರೆ ಒಂದು ಆಯಿತು ಆಯಿತಾ. ಎರಡನೇದು ಆಯಿತು. ಅಡಕ್ಕನೆ ಅದಕ್ಕಿಂತ ದಕ್ಕೆರಲ್ಲಿ ಸೂಪು ಗೊತ್ತ ಬೇರೆ. ನೋಡಿ ಪಡಿಕೆನೆ ಹೋಗಿ ಆಯ್ತಾ ನೋಡಿ ತೆಂಗಿನಕಾಯಿ ಆಯಿತು. ಗಟ್ಟಿ ಬರ್ತಂತೆ
ಥರ ಸಿಪ್ಪೆ ಎಲ್ಲ ತೆಗೆದಿಡಬೇಕು. ಇದಕ್ಕೆ ಮಸಾಲಕ್ಕೆ ಇದು ಜಾಸ್ತಿ ಸ್ಪೈಸಿ ಖಾರ ಇರಬಾರ್ದು. ತೆಂಗಿನಕಾಯಿ, ತೆಂಗಿನ ಮೆಣಸು, ಒಂದು ಸಾಸಿವೆ, ಸಾಸಿವೆ, ಮೆಣಸು, ಈರುಳ್ಳಿ, ಅಷ್ಟೇ. ಒಂದೆಲಾಗದು ಎಲೆ, ಇದು ನಾವು ಚಟ್ನಿ ಮಾಡ್ತೀವಿ. ಆ್ಯಕ್ಚುಲಿ ಇದು ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು. ಇಲ್ಲಿ ನೋಡಿ ಗಾಂಧಾರಿ ಮೆಣಸು ಇರುತ್ತೆ, ಅದರ ಜೊತೆ ಚಟ್ನಿ, ತುಂಬ ಗಂಜಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ಎದುರುಗಡೆಲ್ಲ ಇರುತ್ತೆ, ಇಲ್ಲದ್ರೆ ತೋಟದಲ್ಲೆಲ್ಲ ಇರುತ್ತೆ. ಈ ಥರ ಎಲ್ಲ ಇರುತ್ತೆ ನೋಡಿ. ಇದು ನೋಡಿ, ಇದು ಕಲ್ಲು. ಇದರಲ್ಲಿ ಮುಂಚೆ ಎಲ್ಲ ಈ ಮಿಕ್ಸಿ ಗ್ರೈಂಡರ್ ಏನಿರಲಿಲ್ಲ, ಅವಾಗ ಇದರಲ್ಲೇ ನಾವು ಕಡಿಬೇಕು ಚಟ್ನಿ ಎಲ್ಲ. ಇವಾಗಲೂ ಅಷ್ಟೇ, ಇಲ್ಲಿ ಕರೆಂಟ್ ಎಲ್ಲ ಇಲ್ಲ ಅಂದಾಗ ಮಳೆಗಾಲದಲ್ಲಿ 2-3 ದಿವಸ ಕರೆಂಟ್ ಇರಲ್ಲ, ಅವಾಗ ಇದರಲ್ಲೇ ನಾವು ಅಡುಗೆ ಎಲ್ಲ ಮಾಡೋದು. ರುಬ್ಬೋದು, ಅಕ್ಕಿ ರುಬ್ಬೋದು, ಮಸಾಲೆ, ಬೆಳಗ್ಗೆ ಸೊಪ್ಪು ಮತ್ತು ಹುಳಿ, ಮೆಣಸು, ಗಾಂಧಾರಿ ಮೆಣಸು ಮತ್ತು ತೆಂಗಿನದ್ದು, ಅದೇ ಉಪ್ಪು, ಉಪ್ಪು ಹಾಕಿ ಕಡಿಬೇಕು. ಒಂದು ತೀರ್ಥವನ್ ಪಡ ನೀರಲ್ಲಿ ಇರುತ್ತೆ, ನೀರು ಹಾಕ್ಲಿಕ್ಕಿಲ್ಲ. ಇವಾಗ ನೋಡಿ ಚಟ್ನಿ ರೆಡಿ ಇದೆ. ಗಂಜಿ ಚಟ್ನಿ ಬರುತ್ತೆ. ಚಟ್ನಿ ಇದೆ, ಅದಿಪ್ಪು ನಾವು ಈ ಥರ ಮಾಡಿ ತೆಗಿಬೇಕು. ಇದು ಕಲ್ಲು ಹೆವಿ ಇರುತ್ತೆ, ಬೇಸಿದ್ರೆ ಈಸಿ, ಇಲ್ಲ ಅಂದರೆ ಕೈಗೆಲ್ಲ ಅದೇ ಕೈಗೆಲ್ಲ ತಾಗುತ್ತೆ. ಚಟ್ನಿ ರೆಡಿ. ಈ ಥರ ಇರುತ್ತೆ ಚಟ್ನಿ. ಇರಬಾರ್ದು ಈ ಮಾವಿನಕಾಯಿದು ಚಂದ್ರಪುಳಿ, ಇದನ್ನು ಬೇಯಿಸೋಕ್ಕಿಲ್ಲ, ಚಟ್ನಿ ಥರ ಮಸಾಲೆ ಗ್ರೈಂಡ್ ಮಾಡಿ ರೆಡಿ ಮಾಡೋದು ಅಷ್ಟೆ, ಚೆನ್ನಾಗಿರುತ್ತೆ. ಚಂದ್ರಪುಳಿ ಪಟಾಸೆ ಮಾಡಲ್ಲ. ಇದು ಒಂದೆಲಗ ಚಟ್ನಿ, ತಿಮರೆ ಚಟ್ನಿ.